ಕವರ್ ಮಾಡಿ ಸರ್, ಹಂಗೆ ಕವರ್ ಮಾಡಿ. ಸ್ವಲ್ಪ ಹಿಂದೆ ಬನ್ನಿ ಸರ್. ಹಿಂದೆ ಹಿಂದೆ ಬೇಕು. ಒಂದು ನಿಮಿಷ ಸರ್, ಒಂದು ನಿಮಿಷ ಸೈಡ್ ಬನ್ನಿ. ಬನ್ನಿ ಸರ್, ಹಿಂದೆ ಬನ್ನಿ. ಸರ್ ಗ್ರೀಟ್ ಮಾಡಿ ಸರ್. ಓಕೆ ಸರ್, ಒಂದು ಸ್ಟೆಪ್ ಹಿಂದೆ ಬಂದ್ರೆ ಎಲ್ಲ ವೈಟ್ ಸರ್. ಗ್ರೀಟ್ ಮಾಡಿ ಸರ್. ಸಿಎಂ ಸರ್ ಸ್ವಲ್ಪ ಬಿಟ್ಬಿಡು. ಅವ್ರು ಏನ್ ಮಾಡ್ತಾರೆ ಸಾಕು ಸಾಕು. ವಿಶ್ ಮಾಡ್ಬಿಡಿ ಸರ್, ವಿಶ್ ಮಾಡ್ಬಿಡಿ. ಬಂದ್ಬಿಡಿ ಸರ್, ಬಂದ್ಬಿಡಿ ಸರ್ ಸೈಡು. ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಅಧಿವೇಶನ ಆರಂಭವಾಗಲಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಹಾಗೆ ಸ್ಪೀಕರ್ ಯುಟಿ ಖಾದರ್ ಅವರು, ಬಸವರಾಜ ಹೊರಟ್ಟಿ ಅವರು ಎಲ್ಲರೂ ಕೂಡ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಬಜೆಟ್ನ ಅಧಿವೇಶನ ಆರಂಭವಾಗಲಿದೆ. ವಿಧಾನಸೌಧಕ್ಕೆ ತಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸಿದ್ದಾರೆ. ರಾಜ್ಯಪಾಲರನ್ನ ಸ್ಪೀಕರ್, ಸಿಎಂ, ಡಿಸಿಎಂ ಎಲ್ಲರೂ ಕೂಡ ಸ್ವಾಗತಿಸಿದ್ರು. ಬಜೆಟ್ನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಗವರ್ನರ್ ಭಾಷಣವನ್ನ ಮಾಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿಧಾನಸೌಧದಿಂದ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ವಿಧಾನಸೌಧಕ್ಕೆ ಗವರ್ನರ್ ಗೆಹ್ಲೋಟ್ ಆಗಮಿಸಿದ್ದಾರೆ. ಸಭಾಧ್ಯಕ್ಷರು, ಸಭಾಪತಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ರಾಜ್ಯಪಾಲರನ್ನ ಸ್ವಾಗತಿಸ್ತಾ ಇರುವಂತಹ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಕೂಡ ಉಪಸ್ಥಿತರಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಅಧಿವೇಶನದ ಮೊದಲನೇ ದಿನವೇ ಬಿಜೆಪಿ ಜೆಡಿಎಸ್ ಹೋರಾಟ ಮಾಡಲಿಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ. ಬಜೆಟ್ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಗವರ್ನರ್ ಭಾಷಣವನ್ನ ಕೂಡ ಮಾಡಲಿದ್ದಾರೆ. ಬಹಳಷ್ಟು ನಿರೀಕ್ಷೆಗಳಿರುವಂತಹ ಬಜೆಟ್ ಅಧಿವೇಶನ ಆರಂಭ ಆಗೋದಕ್ಕೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ರಾಜ್ಯಪಾಲರನ್ನ ಸಭಾಧ್ಯಕ್ಷರು, ಸಭಾಪತಿಗಳು, ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬರಮಾಡ್ಕೊಂಡಿದ್ದಾರೆ, ಸ್ವಾಗತಿಸಿದ್ದಾರೆ. ವಿಧಾನಸೌಧದ ಒಳಗಡೆ ಎಲ್ಲರೂ ಕೂಡ ತೆರಳುತ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣವನ್ನ ಮಾಡಲಿದ್ದಾರೆ. ಇನ್ನು ಅಧಿವೇಶನದ ಮೊದಲ ದಿನ ಬಿಜೆಪಿ ಹಾಗೆ ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆ ಮಾಡೋದಕ್ಕೆ, ಹೋರಾಟವನ್ನ ಮಾಡೋದಕ್ಕೆ ಸಿದ್ಧವಾಗಿದೆ.
ಎಲ್ಲರೂ ಕೂಡ ವಿಧಾನಸೌಧದ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮಾರ್ಚ್ 21ರವರೆಗೂ ಕೂಡ ಈ ಬಜೆಟ್ ಅಧಿವೇಶನ ನಡೆಯುತ್ತೆ. ಮಾರ್ಚ್ 7ರಂದು ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಲಿದ್ದಾರೆ. ಬಹಳಷ್ಟು ನಿರೀಕ್ಷೆಗಳಿದೆ ಬಜೆಟ್ನ ಕುರಿತಂತೆ. ವಿಧಾನಸೌಧಕ್ಕೆ ಗವರ್ನರ್ ಗೆಹ್ಲೋಟ್ ಅವರು ಕೂಡ ಆಗಮಿಸಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಂಡಿ ನೋವಿದೆ. ಈ ಹಿನ್ನೆಲೆ ವೀಲ್ ಚೇರ್ನಲ್ಲೇ ಓಡಾಡ್ತಾ ಇದ್ದಾರೆ. ಇನ್ನು ಈ ಬಾರಿ ಕುಳಿತುಕೊಂಡೇ ಬಜೆಟ್ ಅನ್ನ ಮಂಡಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವಿರುವಂತಹ ಹಿನ್ನೆಲೆ ವೀಲ್ ಚೇರ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಓಡಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಆಗಮನಕ್ಕೆ ರ್ಯಾಂಪ್ ಅನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ನೂತನವಾಗಿ ರ್ಯಾಂಪ್ ಅನ್ನ ನಿರ್ಮಿಸಲಾಗಿತ್ತು. ಆ ರ್ಯಾಂಪ್ ನ ಮುಖಾಂತರವೇ ಅವರು ವಿಧಾನಸೌಧದ ಒಳಗಡೆಗೆ ಎಂಟ್ರಿಯನ್ನ ತೆಗೆದುಕೊಳ್ಳಿದ್ದಾರೆ. ಶಕ್ತಿ ಸೌಧದ ಒಳಗಡೆ ಕೂಡ ಅಲ್ಲಲ್ಲಿ ಮುಖ್ಯಮಂತ್ರಿಗಳಿಗೋಸ್ಕರ ರ್ಯಾಂಪ್ ಅನ್ನು ಅಳವಡಿಸಲಾಗಿದೆ. ಈ ಬಾರಿ ಕುಳಿತುಕೊಂಡೇ ಬಜೆಟ್ ಅನ್ನ ಸಿಎಂ ಮಂಡಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಲ್ಲಲ್ಲಿ ರ್ಯಾಂಪ್ಗಳನ್ನ ಹಾಕಲಾಗಿದೆ. ಸಿದ್ದರಾಮಯ್ಯನವರಿಗೆ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ವೀಲ್ ಚೇರ್ ಅಲ್ಲೇ ಕುತ್ಕೊಂಡು ಅವರು ಓಡಾಡ್ತಾ ಇದ್ದಾರೆ. ಸೊ ವೀಲ್ ಚೇರ್ ಮುಖಾಂತರ ಓಡಾಡಬೇಕಾಗಿರೋದ್ರಿಂದ ಅಲ್ಲಲ್ಲಿ ರ್ಯಾಂಪ್ನ ವ್ಯವಸ್ಥೆಯನ್ನ ಕೂಡ ಮುಖ್ಯಮಂತ್ರಿಗಳಿಗೆ ಮಾಡಲಾಗಿದೆ. ಈ ಬಾರಿ ಕುಳಿತುಕೊಂಡೇ ಬಜೆಟ್ ಅನ್ನ ಮಂಡಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ರ್ಯಾಂಪ್ನ ದೃಶ್ಯವನ್ನ ಕೂಡ ನೋಡ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ನೇರ ದೃಶ್ಯಾವಳಿಗಳು. ಅಧಿವೇಶನ ನಡೆಯುವಂತಹ ಹಾಲ್ ಏನಿದೆ ಅಲ್ಲಿಗೆ ರಾಜ್ಯಪಾಲರು ಕೂಡ ಆಗಮಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸಭಾಧ್ಯಕ್ಷರು ಸಭಾಪತಿಗಳು ಕೂಡ ರಾಜ್ಯಪಾಲರೊಟ್ಟಿಗಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳಿಗೆ ಮಂಡಿ ನೋವಿರುವಂತ ಹಿನ್ನೆಲೆ ವಿಧಾನಸೌಧದ ಒಳಗಡೆ ಅಲ್ಲಲ್ಲಿ ರ್ಯಾಂಪ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ರ್ಯಾಂಪ್ ಮುಖಾಂತರವೇ ಅವರು ಒಳಗಡೆ ಕೂಡ ಎಂಟ್ರಿ ಕೊಡ್ತಾರೆ. ಈ ಬಾರಿ ನಿಂತ್ಕೊಂಡು ಬಜೆಟ್ ಅನ್ನ ಮಂಡಿಸಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ, ಹಾಗಾಗಿ ಕುಳಿತುಕೊಂಡೇ ಬಜೆಟ್ ಮಂಡಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸದನದ ಒಳಗಡೆ ಈಗ ಆಲ್ರೆಡಿ ಅಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರು, ಸಚಿವರು ಜೊತೆಗೆ MLCಗಳು ಕೂಡ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರ ಬಳಿ ಮಾತನಾಡ್ತಾ ಇದ್ದಾರೆ ರಾಜ್ಯಪಾಲರು. ವಿಧಾನಮಂಡಲದ ಬಜೆಟ್ ಅಧಿವೇಶನ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯಪಾಲರ ಜೊತೆ ಮಾತನಾಡ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರ ಭಾಷಣ ಕೂಡ ಆರಂಭ ಆಗುತ್ತೆ. ವಿಧಾನಸೌಧದ ಸದನದ ಒಳಗಡೆ ಈಗ ಆಲ್ರೆಡಿ ಗವರ್ನರ್ ಗೆಹ್ಲೋಟ್ ಅವರು ಕೂಡ ಆಗಮಿಸಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ವಿಧಾನಸೌಧದಿಂದ
ವಿಧಾನಸಭೆಯಿಂದ ನೇರ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇನ್ನು ಮುಖ್ಯಮಂತ್ರಿಗಳಿಗೆ ಕಾಲು ನೋವಿದೆ, ಹಾಗಾಗಿ ವೀಲ್ ಚೇರ್ ಮುಖಾಂತರ ಓಡಾಡ್ತಾ ಇದ್ದಾರೆ. ಅವರಿಗೆ ರೆಕ್ಲೈನರ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಕೂಡ ಆಗಮಿಸಿದ್ದಾರೆ. ಬಜೆಟ್ ಅಧಿವೇಶನಕ್ಕೆ ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇದೆ. ಒಂದು ಕಡೆ, ಇನ್ನೊಂದು ಕಡೆ ಕಾಳಗಕ್ಕೆ ಕೂಡ ವಿಪಕ್ಷಗಳು ಸಜ್ಜಾಗಿದ್ದಾವೆ. ವಿಧಾನಮಂಡಲ ಅಧಿವೇಶನ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. विधान परिषद के माननीय सभापति जी, विधानसभा के माननीय अध्यक्ष जी, माननीय मुख्यमंत्री जी, माननीय उप मुख्यमंत्री जी, विधान परिषद के माननीय नेता प्रतिपक्ष, विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के माननीय सदस्यगण, एल्लारिगू नमस्कार। मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं। मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है। मैं गर्व के साथ कहना चाहता हूं कि मेरी सरकार राज्य के विकास की गति को तेज करने और सरकार की वित्तीय प्रणाली को और सुदृढ़ करने में सफल रही है। जैसा महात्मा गांधी ने कहा था, हमारी सरकार अंतिम व्यक्ति तक योजना का लाभ पहुंचाने के लिए प्रतिबद्ध है। कुछ लोगों ने भविष्यवाणी की थी कि सरकार द्वारा शुरू की गई महत्वाकांक्षी जनकल्याणकारी योजनाओं के कारण राज्य विकास में पिछड़ जाएगा और राज्य की वित्तीय प्रणाली बिगड़ जाएगी। सरकार ने इस भविष्यवाणी को झूठा साबित कर दिया है। राज्य ने हर क्षेत्र में अच्छी उपलब्धियां दर्ज की है। राज्य की आय में वृद्धि हो रही है। राज्य में रिकॉर्ड संख्या में निजी पूंजी आ रही है। कल्याणकारी कार्यक्रमों के कुशल कार्यान्वयन के कारण असमानता की गंभीरता कम हो रही है। प्रत्यक्ष विदेशी निवेश में राज्य दूसरे स्थान पर है। जीएसटी की विकास दर अच्छी है। राज्य में अच्छी बारिश हुई है। भारी बारिश और सूखा न होने के कारण किसानों को अच्छी फसल मिली है। खरीफ और रबी के फसल में लगभग 149 लाख टन कृषि उत्पादन की उम्मीद है। सरकार द्वारा शुरू की गई कल्याणकारी योजनाओं के कारण राज्य में किसान परिवारों में आत्महत्या की संख्या में उल्लेखनीय कमी आई है। जब तुअर दाल और कोपरा की कीमतें गिरी तो मेरी सरकार किसानों के साथ खड़ी रही और उन्हें प्रोत्साहन राशि देकर संबल प्रदान किया। कृषि भाग्य योजना को जारी रखते हुए जहां भी आवश्यक है वहां कृषि तालाब बनाए जा रहे हैं। कर्नाटक ने दुग्ध उत्पादन में रिकॉर्ड बनाया है। इस बार केएमएफ ने प्रतिदिन 1 करोड़ लीटर दूध
एकत्र किया है। यह उपलब्धि डेयरी उद्योग को दिए जा रहे प्रोत्साहनों के कारण ही संभव हो पाई है। सरकार ने अब तक पशुपालकों को 1,500 करोड़ रुपए की प्रोत्साहन राशि दी है। पशुपालन में लगे किसानों की सहायता के लिए सरकार ने अनुग्रह योजना जारी रखी है। चालू वर्ष में अप्रत्याशित रूप से मरने वाले 24,934 मवेशियों और 33,373 भेड़ बकरियों के लिए 26.60 करोड़ रुपए का मुआवजा दिया गया है। हमारे बुजुर्गों ने बाबा साहब अम्बेडकर के माध्यम से इस देश को बहुत ही मानवीय संविधान दिया है ताकि समाज सामाजिक डार्विनवाद की ओर न जाए। संविधान में कहा गया है कि असमानता कम होनी चाहिए और लोगों को आय का उचित हिस्सा मिलना चाहिए। इसके लिए गारंटी योजनाएं लागू की गई है। इसके लिए प्रति वर्ष 52,000 करोड़ रुपए से अधिक के संसाधन उपलब्ध कराए जा रहे हैं। मेरी सरकार के सत्ता में आने के पश्चात से 5 गारंटी योजनाओं के तहत 70,000 करोड़ रुपए सीधे लोगों के बैंक खातों में ट्रांसफर किए गए हैं। कल्याणकारी कार्यक्रमों पर प्रति वर्ष 90,000 करोड़ रुपए से अधिक की राशि खर्च की जा रही है। सामाजिक पेंशन, किसानों के पंप सेट के लिए मुफ्त बिजली, कृषि, बागवानी, रेशम उत्पादन, पशुपालन, मत्स्य पालन, खाद्य एवं नागरिक आपूर्ति, हथकरघा एवं वस्त्र, आवास, शिक्षा, उद्योग, कौशल विकास, पिछड़ा वर्ग, अनुसूचित जाति, अनुसूचित जनजाति, अल्पसंख्यक, महिला एवं बाल कल्याण सहित विभिन्न विभागों द्वारा